ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳಿ ಮೇಘ ಅವ್ರೆ. ಗಾಯ್ಸ್ ಎಲ್ಲ RCB ಅಂತ ಇರೋದು ಗಾಯ್ಸ್ ಇಲ್ಲಿ. ಅದಕ್ಕೆ ಗಾಯ್ಸ್ CSK ಪ್ಲೇ ಆಫ್ಗೂ ಬಂದಿಲ್ಲ ಗಾಯ್ಸ್. ಮನೆ ಹೋಯ್ತು. ನೆಕ್ಸ್ಟ್ 5 ಇದಾವೆ ಕಪ್. 5 ತಗೊಂಡು ಸಿಂಗಲ್ ಬಂದ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ಟೈಮ್ ಕಪಲ್ಸ್ ಬರಬೇಕು. ಕಪಲ್ಸ್ ಬರತರ. ಗೌತಮಿ ಅವ್ರದ್ದು ಒಪಿನಿಯನ್ ಕೇಳೋಣ. ನನ್ನ ನಿಲ್ಸಕ್ಕೆ ಬಂದಿದ್ದು ಹೇಳಿ ಒಪಿನಿಯನ್ ಏನು? ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗಾಯ್ಸ್. ಇದು ನಂದಿ ಹಿಲ್ಸ್ಗೆ ನಾವು ಬೆಂಗಳೂರಿಂದ ಟ್ರಾವೆಲ್ ಮಾಡಿದ ಬಗ್ಗೆ ಸಖತ್ತಿದೆ. ಮತ್ತು ಒಂದೇ ಟ್ರಿಪ್ ಅಂತ ಬೆಳಗ್ಗೆ 3 ಗಂಟೆಗೆ ಬೆಂಗಳೂರಿಂದ ಹೊರಟು ನಂದಿ ಹಿಲ್ಸ್ ರೀಚ್ ಆಗಿ ಅಲ್ಲಿ ಸನ್ ರೈಸ್ ನೋಡೋಣ ಅಂತ ಹೊಟ್ಟಿದ್ದು ನಾವು ಗಾಯ್ಸ್. ರೂಟ್ ಮ್ಯಾಪ್ ಹಾಕ್ಕೊಂಡು ಗೂಗಲಲ್ಲಿ ನೋಡ್ಕೊ ಹೋದರೆ ಅದು ದೇವನಹಳ್ಳಿ ಏರ್ಪೋರ್ಟಿಗೆ ಕರ್ಕೊಬಿಡೋದ. ಪರವಾಗಿಲ್ಲ, ಅಲ್ಲೂ ನಾವು ಬೆಂಗಳೂರು ಕಟ್ಟಂತ ಕೆಂಪೇಗೌಡ ಸ್ಟ್ಯಾಚ್ಯೂ ನೋಡಿದ್ವಿ. ಹಂಗೆ ಒಂದು ಟರ್ಮಿನಲ್ 1 ಹೆಂಗಿರ್ಬೋದು ಅಂತ ಒಂದು ದೂರದಿಂದ ಒಂದು ವ್ಯೂ ಸಿಕ್ತು. ಏರ್ಪೋರ್ಟ್ ರೋಡ್ ಇಷ್ಟೊಂದು ಸಖತ್ತಾಗಿದೆ ಅಂತ ಅದು ಒಂದು ವ್ಯೂ ಸಿಕ್ತು ಗಾಯ್ಸ್. ಸಖತ್ತಾಗಿತ್ತು. ವೆಹಿಕಲ್ಸ್ ಎಲ್ಲ ಅಲ್ಲಿ ಹೋಗ್ತಾ ಇದ್ದೆಲ್ಲ ನೋಡ್ತಾ ಇದ್ವಿ. ನೋಡಿ ಇಲ್ಲಿ ಲಕ್ಸುರಿಯಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್ ಏರ್ಪೋರ್ಟು. ನಾನು ಕೂಡ ಒಂದ್ಸಲ ಫ್ಲೈಟಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇದೆ. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆವಾಗ ನಿಮಗೆ ಏರ್ಪೋರ್ಟ್ನೆಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಅದು ಕೂಡ ನಾವು ಮತ್ತೆ ಅಲ್ಲಿಂದ 4 ಕಿಲೋಮೀಟ್ರ್ ಬ್ಯಾಕ್ ಹೋಗಬೇಕಾಗಿತ್ತು. ಮತ್ತೆ ರೂಟ್ ಮ್ಯಾಪ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಹೋದ್ವಿ. ಈ ಕಡೆ ಸೊ ಏರ್ಪೋರ್ಟ್ ನೋಡೋದಕ್ಕೆ ಸಖತ್ತಿದೆ. ಮತ್ತೆ ಅಲ್ಲಿಂದ ಕೆಂಪೇಗೌಡ ಸ್ಟ್ಯಾಚ್ಯೂ ಇತ್ತು. ಫ್ಲೈಟ್ ಎಲ್ಲ ಟೇಕ್ ಆಫ್ ಆಗ್ತಾ ಇರುತ್ತೆ ಗಾಯ್ಸ್. 5, 6 ಒಂದು 10 ಮಿನಿಟ್ಸ್ಗೆಲ್ಲ ಫ್ಲೈ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು. ಇದು ಚಿಕ್ಕ ಒಂದು ಟೀ ಬ್ರೇಕ್ ಆಯಿತು. ಈ ಬ್ರೇಕ್ ಆದಮೇಲೆ ಕಂಟಿನ್ಯೂ ಆಗಿದ್ದು ನಮ್ಮ ಜರ್ನಿ. ಸೊ 4 ಬೈಕ್ಲಿ 8 ಜನ ಹೊರಟಿದ್ವಿ. ಸೊ 5ವರೆಗೆಲ್ಲ ನಾವು ಈ ಪಾಯಿಂಟ್ ರೀಚ್ ಆಗಿದ್ವಿ. 5ವರೆಗೆಲ್ಲ ಚೆಕ್ ಪೋಸ್ಟಲ್ಲಿ ಬಿಡ್ತಿದ್ವಿ. ಕಾರ್ ಮಾತ್ರ ಕ್ಯೂ ಅಲ್ಲಿದ್ರು ಗಾಯ್ಸ್. ಕಾರ್ನ ಇನ್ನೂ ಲೇಟಾಗಿ ಬಿಡೋದು ಅಂತ ಸ್ಟಾಪ್ ಮಾಡಿದ್ರು. ಬೈಕ್ಗಳು ಬಿಡ್ತಾ ಇದ್ದಾರೆ, ಕಾರ್ ಇನ್ನೂ ಬಿಡ್ತಾ ಇಲ್ಲ ಅಷ್ಟೇ. ಆಟೋ ಮತ್ತು ಬೈಕ್ ಹೋಗ್ತಾ ಇದ್ದಾರೆ. 5ವರೆ ಆಗಿದೆ. ಐ ಥಿಂಕ್ ಕಾರ್ಗಳನ್ನ 6 ಗಂಟೆ ಮೇಲೆ ಬಿಡ್ತಾರೆ ಅನ್ಸುತ್ತೆ. ಚೆಕ್ ಪೋಸ್ಟ್ ಗಾಯ್ಸ್. ಇಲ್ಲಿ ಹೋದರೆ ಬೈಕಲ್ಲಿ ಹೋಗ್ಬೇಕು ಅನ್ನೋದಿದೆ. ಆ ಒಂದು ಕೋಲ್ಡ್ ಬ್ರೀಸ್ ಬರ್ತಾ ಇರುತ್ತಲ್ಲ, ಫೀಲೇ ಸೂಪರ್ ಗಾಯ್ಸ್. ನೇಚರ್ ಮಧ್ಯೆ ಕಳೆದೋಗೋದು ಅಂದರೆ ಇದೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಆ ಹಿಂದೆ ಕೂತಿರೋರ್ಗಂತೂ ಇನ್ನೂ ಮಜಾ ಇರುತ್ತೆ. ಡ್ರೈವ್ ಮಾಡೋರ್ಗೂ ಒಂಥರ ಮಜಾ ಇರುತ್ತೆ ಗಾಯ್ಸ್. ಈ ಬೆಟ್ಟ ಗುಡ್ಡ ಇರುವಂಥ ಪ್ರಕೃತಿ ಮಧ್ಯೆ ಅಪರೂಪಕ್ಕೆ ಒಂದ್ಸಲ ಆದರೂ ಈ ಥರ ಕಳಿಬೇಕಾಗಿರುತ್ತೆ. ಮಂತ್ಲಿ ಒಂದ್ಸಲ ಆದರೂ ಈ ಥರ ಟ್ರಿಪ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಗಾಯ್ಸ್. ಸಕ್ಕತ್ತಾಗಿ ಕಾಣ್ತಾ ಇದೆ. ನಾವು ಹಿಲ್ ಟಾಪಿಗೆ ರೀಚ್ ಆದಾಗ ಒಂದು 6:15, 6:30 ಸಮಥಿಂಗ್ ಆಗಿತ್ತು. ಎಷ್ಟು ಜನ ಬಂದಿದ್ರು ಅಂದರೆ ಆವಾಗಿಂದ ಚೆಕ್ ಪೋಸ್ಟ್ ಬಿಟ್ಟಿದ್ರಲ್ಲ, ಅದಕ್ಕೆ ತುಂಬ ಜನ ಬಂದು ಇಲ್ಲಿ ನಿಂತಿದ್ರು. ಅಲ್ಲಿ ಹೋದಾಗ ಫಸ್ಟ್ ನಮ್ಗೆ ಬೇಕಾದ ಗಾಯ್ಸ್ ಹೆಲ್ಮೆಟ್ಗೆ ಇಡೋದಕ್ಕೆ ಮತ್ತು ಗಾಡಿ ಪಾರ್ಕ್ ಮಾಡಬೇಕಾಗಿರುತ್ತೆ, ಟಿಕೆಟ್ ತಗೋಬೇಕಾಗಿರುತ್ತೆ. ಅದು ಮೇಯ್ನು ಗಾಯ್ಸ್. ಗಾಯ್ಸ್ ಹೆಂಗಿದೆ ನೋಡಿ, ಎಲ್ಲ ಪಾರ್ಕಿಂಗ್ಗೆ ವೆಹಿಕಲ್ಸ್ ಅಂತ ನಿಲ್ಲಿಸ್ತಾ ಇದ್ದಾರೆ. ಸೊ 6 ಗಂಟೆಗೆ ಎಲ್ಲ ಫುಷ್ಟೊಂದು ರಶ್ ಇದೆ. ಇವರೇ ನಮ್ಮ ಬ್ರೋ ಪ್ರಜ್ವಲ್ ಬ್ರೋ. 6 ಗಂಟೆ ಆಗಿದೆ ನೋಡಿ. ಎಷ್ಟು ಜನ ಇದ್ದಾರೆ ಟಿಕೆಟ್ ತೊಗೊಳೋದಕ್ಕೆ ನಂದಿ ಹಿಲ್ಸ್. ಸೊ ಗಾಡಿಗೂ ಟಿಕೆಟ್ ತೊಗೊಳೋದಿರುತ್ತೆ, ವಿತ್ ಎಂಟ್ರಿ ಟಿಕೆಟ್ ತೊಗೊಳೋದಿರುತ್ತೆ. ಹೆಲ್ಮೆಟ್ ಇರೋದಿದ್ರೆ ಹೆಲ್ಮೆಟ್ ತಂದ್ರೆ ಇಲ್ಲಿ ಇಡ್ಬೋದಾಗಿರುತ್ತೆ ಗಾಯ್ಸ್. 1 ಪರ್ಸನ್ಗೆ 20 ರೂಪಾಯಿ ಇರುತ್ತೆ. ಅದು ಬಿಟ್ಟರೆ ಬೈಕ್ಗೆ 30 ರೂಪಾಯಿ ಇರುತ್ತೆ ಒಂದು ಬೈಕ್ಗೆ. ಸೊ ಒಬ್ಬರು ಬಂದರೆ ಒಂದು ಬೈಕು 1 ಪರ್ಸನ್ ಜೊತೆ ಬಂದರೆ 50 ರೂಪಾಯಿ. ಎಷ್ಟು ಜನ ಇದ್ದಾರೆ ನೋಡಿ. ಟೈಮ್ ಬಂದು 6:15 ಆಗಿದೆ. 6:15 ಎಕ್ಸಾಕ್ಟಾಗಿ ಬನ್ನಿ ಹೋಣ. 6:15 ಬುಡ್ಡೀಸ್. ಟಿಕೆಟ್ ಚೆಕಿಂಗ್ ಎಲ್ಲಿ ಗೊತ್ತಾ ಗಾಯ್ಸ್? ಇಲ್ಲೇ ಟಿಕೆಟ್ ಚೆಕಿಂಗ್ ದುರಂಧರ್ 3ಗೆ ಇಲ್ಲಿಂದನೇ ಕಾಸ್ಟಿಂಗ್ ಆಗ್ತಾ ಇದ್ದಾರೆ ನೋಡಿ. ಇವರು ದುರಂಧರ್ 3 ಹೋಗ್ಬೇಕಾದ್ರೆ ಅಫಿಷಿಯಲ್ ನಂದಿ ಧಾಮ ಮೈನ್ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ನಂದಿ ಹಿಲ್ಸ್ ಮೈನ್ ಎಂಟ್ರೆನ್ಸ್ ಹಿಂಗಿರುತ್ತೆ ಗಾಯ್ಸ್. ವೀಕ್ಷಣಾ ಸ್ಥಳ ತುರಿಯೋದೇ ಏನಾಗಿಲ್ಲ ಏನು ಬ್ರೋ. ಚೆಕಿಂಗ್ ಅಷ್ಟೇ ನೋಡ್ಬೋದಾಗಿರುತ್ತೆ. ಅದೇ ಸಖತ್ತು. ಸೂರ್ಯದೇವಿ ವೀಕ್ಷಣಾ, ಯೋಗಿ ನಂದೀಶ್ವರ, ವೀರಾಂಜನೇಯ ದೇವಸ್ಥಾನ. 4 ಪ್ಲೇಸ್ ಹೋಗ್ಬೋದು ಗಾಯ್ಸ್. ಹಾಂ ಗಾಯ್ಸ್ ನೋಡಿ, 2 ರೂಪಾಯಿ ಸಿಕ್ಕಿದೆ ಅವ್ರಿಗೆ, ಪ್ರಜ್ವಲ್ ಬ್ರೋಗೆ. ಏನೋ ಲಕ್ ಮಾಡಿ ಬೆಳಗ್ಗೆ ಎದ್ಬೇಕಾದ್ರೆ ಬಲಗಡೆ ಎದ್ದಿದ್ದಾರೆ ಗಾಯ್ಸ್. ಪವನ್ ಬ್ರೋಗೆ ಫುಲ್ ಎನರ್ಜಿ ಬಂದಿದೆ. ಫಸ್ಟ್ ಹೋಗ್ತಾ ಇದ್ದಾರೆ ಏನು ಬ್ರೋ. ಗಾಯ್ಸ್ ರಾಜಾಹುಲಿ ಮೂವಿಲಿ ಸಾಂಗ್ ಶೂಟ್ ಆಗಿರೋದಿಲ್ಲ. ಒಪ್ಪಿಗೆಗೆ ಮೊಗ್ಗದಳೋ ಅಪ್ಪುಗೆಗೆ ಸಿದ್ಧನಾಗಿ ಬೊಂಬೆಲ್ಲ ತೆಗೆದು ತನ್ನ ನೀಡಲು ಸಿದ್ಧನಾಗಿ ಬೊಂಬೆಲ್ಲ ತೆಗೆದು ಕಬ್ಬನ ಹಾಕಿದ್ದಾರೆ.
ಸಿದ್ಧಳಾಗಿ ಮತ್ತೆ ಯಾಕೋ ಮುಗ್ಧಳಾಗಿ. ಹೊಸ ಕಟ್ಟೆಕೆರೆ ಪುನಶ್ಚೇತನ ಕಾಮಗಾರಿ. ಅಲ್ಲಿ ಮೇಲೇ ಟೆಂಪಲ್ ಇರೋದು. ಟಿಪ್ಪು ಡ್ರಾಪ್ ಗೈಸ್, ಇದಕ್ಕೆ ಗೈಸ್ ಕರ್ಕೊಬರ್ಬಾರ್ದು ಅಂತಾರೆ, ಎನರ್ಜಿ ಸಾಲಲ್ಲ. ಗಾಯ್ಸ್ ಸನ್ರೈಸ್ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಆಲ್ರೆಡಿ ಸನ್ರೈಸ್ ಆಗಿದೆ, ನೋಡ್ಬೋದಾಗಿರುತ್ತೆ ನೋಡಿ. ಟೈಮಿಗೆ 6:30 ಆಗಿದೆ ಟೈಮ್. ಸೊ ಸನ್ರೈಸಸ್ ಪಾಯಿಂಟ್ ನೋಡಿ, ಇಲ್ಲೆಲ್ಲ ಪಾರ್ಕ್ ಟೈತ್ ಕೂತ್ಕೊಳ್ಳೋದಿರುತ್ತೆ. ದಿಸ್ ಇಸ್ ದ ಗ್ಯಾಂಗ್. ಗಾಯ್ಸ್ ಎಲ್ಲ RCB ಅಂತ ಇರೋದು ಗಾಯ್ಸ್ ಇಲ್ಲಿ. ಅದಕ್ಕೆ CSK ಪ್ಲೇ ಆಫ್ಗೂ ಬಂದಿಲ್ಲ ಗಾಯ್ಸ್. ತಗೊಂಡು तू समझा? हाँ नहीं तू समझा नहीं. ಗೈಸ್ ಇದರಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಅಲ್ಲಿ ನಿಮ್ಮ ಗ್ರೂಪಲ್ಲಿ ಒಬ್ರು ಇರ್ತಲ್ಲ ಗೈಸ್, ಎಲ್ಲೇ ಕಂಡ್ರು ಪೋಸ್ ಕೊಡೋಕೆ ನಿಂತ್ಬಿಡ್ತಲ್ಲ ಫೋಟೋಗೆ, ಅವ್ರಿಗೆ ಒಳ್ಳೆ ಫೋಟೋಗ್ರಾಫರ್ ಅಲ್ಲಿ ಗೈಸ್. ನಾನು ಹೋಗಿ ಬ್ಯಾಗಿದ್ದು ಗಂಡಗೆ ಕೊಟ್ಕೊಂಡು ಗೈಸ್ ಅತಿಥಿ ಗೃಹ ಅಂತೆ ನಡ್ರಿ, ಗೆಸ್ಟ್ ಹೌಸ್. Emotional damage. ಚೆನ್ನಾಗಿ ಇತ್ರಕ್ಕೆ ಬಂದಾಗ ಕೂಲಾಗಿರುತ್ತೆ. ಐಸ್ ಕ್ರೀಮ್ ತಿನ್ನೋದು ಹೆಂಗಿರುತ್ತೆ ಇಲ್ಲೆಲ್ಲ ನೋಡಿ. ಅಲ್ಲಿ ನಂದಿ ಬೆಟ್ಟಕ್ಕೆ ಸ್ವಾಗತ, ಅಲ್ಲಿ ಕವರ್ ಮಾಡ್ಬೋದಾಗಿರೋಂಥದ್ದು ಇದಿಲ್ಲ. ಒಂದೊಂದು ಪ್ಲೇಸಿಂದ ಕವರ್ ಮಾಡ್ಕೊಬರ್ಬೋದಾಗಿರುತ್ತೆ ನೋಡಿ. ಅಲ್ಲಿ ಎಂಟ್ರೆನ್ಸ್ ಬಂತ, ವಾಹನ ನಿಲುಗಡೆ, ಟಿಪ್ಪು ಡ್ರಾಪು ಅಲ್ಲಿರುತ್ತೆ. 9ನೇ ಪ್ಲೇಸು ಡಿಫ್ರೆಂಟಾಗಿದೆ. ಅದು ನೋಡಿಕೊಂಡು ಟೋಟಲ್ ಎಷ್ಟು ಪ್ಲೇಸ್ ಇದೆ, 20 ಪ್ಲೇಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈ ಕೂಲ್ದಲ್ಲಿ ಬಂದು ನೀವು ಐಸ್ ಕ್ರೀಮ್ ತಿನ್ನೋದಾಗಿರಿ, ಇಲ್ಲಿ ತಿನ್ಬೋದಾಗಿರುತ್ತೆ. ಆಹಾ, ಇಲ್ಲಿ 2 ಪ್ಲೇಸ್ ಸಖತ್ತಾಗಿದೆ. ಚಲ್ತಾ 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 ಇಲ್ಲಿ ಸಖತ್ತಾಗಿದೆ ಅಲ್ವಾ ವ್ಯೂ. ಬಂದ್ಲು ನಗು ಚಲ್ತಾ. ಏನು ಸಖತ್ತಾಗಿದೆ ಪ್ಲೇಸ್ ಎಲ್ಲ ನೋಡಿ, ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ ನೋಡಿ. ಅಷ್ಟು ಹೈಟಲ್ಲಿದ್ದೀವಿ ಇಲ್ಲಿ. ಸನ್ರೈಸ್ ಪಾಯಿಂಟ್, ಸನ್ರೈಸ್ ಎಲ್ಲ ಆ ಕಡೆ ನೋಡ್ಬೋದಾಗಿರುತ್ತೆ ನೋಡಿ. ಗೈಸ್ ಇಲ್ಲಿಂದ ಜೂಮ್ ಮಾಡೋದ್ರಲ್ಲಿ ಕಾಣುತ್ತೆ ನೋಡಿ, ವೈಟ್ ಹೌಸ್ ಥರ ಕಾಣ್ತಾ ಇದೆ ಬಿಲ್ಡಿಂಗ್ ಎಲ್ಲ. ಎಷ್ಟು ಚಿಕ್ಕ ಚಿಕ್ಕದಾಗೈತೆ ಗೈಸ್. ಭೂಪ್ರದೇಶದಿಂದ ಹೀಟಿಗೆ ಬಂದಷ್ಟು ಕೂಲ್ಡ್ ಆಗ್ತಾ ಹೋಗುತ್ತೆ, ಯಾಕಂದರೆ ಭೂಮಿ ಕಾದು ಆಮೇಲೆ ಮೇಲ್ಗಡೆಗೆ ಅದು ಹೀಟ್ ಆಗುವಂಥದ್ದು. ಸಿಟ್ಟಿಂಗ್ ಪೊಸಿಷನ್. ಗಾಯ್ಸ್ 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 ಎಷ್ಟು ಸಗಲಾಗಿ ಕಾಣ್ತಾ ಇದೆ ಅಂದರೆ 360 ಗಾಯ್ಸ್. ಈ ಪ್ಲೇಸ್ ಮಾತ್ರ ಅದ್ದೂರಿಯಾಗಿ ಕಾಣ್ತಾ ಇದೆ. ಅದರಲ್ಲಿ ವ್ಯೂ ಪಾಯಿಂಟ್ ಮಾತ್ರ ಅಲ್ಲಿ ನೋಡ್ಬೋದು. ನೆಟ್ವರ್ಕ್ ಹಾಕಿದ್ದಾರೆ ಗಾಯ್ಸ್, ಅಲ್ಲಿ ನೋಡ್ಬೋದಲ್ಲಿ ನೀವು ಕ್ಲೌಡ್ ಎಲ್ಲ ಹೆಂಗೆ ಮೂವ್ ಆಗ್ತಾ ಇದೆ ಅಂತ. ಕ್ಲೌಡ್ ಮೂವ್ ಆಗ್ತಾ ಇರುವಂಥದ್ದು, ಅಲ್ಲಿ ಕ್ಲೌಡ್ ಮೂವ್ ಆಗ್ತಾ ಇದೆ. ಸೊ ಅಲ್ಲೊಂದು ಹಿಲ್ ಟಾಪ್ ಕಾಣ್ತಾ ಇದೆ ನೋಡಿ, ಅಲ್ಲಿಗೆ ನಿಮಗೆ ಅಲ್ಲೆಲ್ಲ ಮೂವ್ ಆಗ್ತಾ ಇದೆ ಕ್ಲೌಡ್ಸು. ಇಲ್ಲಿ ಕಡಿಮೆ ಇದೆ ಗೈಸ್, ಇನ್ನು ವಿಂಟರ್ ಸೀಸನ್ ಬಂದಿರೋ ಇನ್ನೂ ಜಾಸ್ತಿ ಕಾಣ್ತಾ ಇರೋದು. ಅಲ್ಲಿ ಸನ್ರೈಸ್ ಆಗಿದೆ. ಅಲ್ಲಿ 3-4 ಕಡೆ ವಾಟರ್ ಪಾಯಿಂಟ್ ಕಾಣುತ್ತೆ ನೋಡಿ. ಅಲ್ಲೂ ನೀರಿದೆ, ಅಲ್ಲಿದೆ, ಅಲ್ಲಿದೆ. ಅಲ್ಲೊಂದು ಸ್ಟೇಡಿಯಂ ಇದೆ ಬನ್ನಿ, ಅಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಹೋಗೋಣ ನೆಕ್ಸ್ಟ್ ಪ್ಲೇಸ್ಗೆ. ಗೈಸ್ ಅಲ್ಲಿ ಮನೆಗಳಿದೆಯಲ್ಲ ಗೈಸ್, ಮನೆಗಳು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇದೆ ಮನೆ ಇದ್ರು ನೋಡಿ. ಇಲ್ಲಿ ವಾಟರ್ ಪಾಯಿಂಟ್ ಇದೆಯಲ್ಲ, ಅದು ಸಖತ್ತಾಗಿ ಕಾಣ್ತಾ ಇದೆ. ಅದು ಇನ್ನೂ ಬಂದರೆ ವಿಂಟರಲ್ಲಿ ಇಲ್ಲೆಲ್ಲ ಮೋಡ ಇರುತ್ತೆ, ಇಷ್ಟು ಹೈಟೆಲ್ಲ. ಅದೇನಾದರೂ ನಾವು ಏನಾದರೂ ಎಸೆದ್ರೆ ಹಂಗೆ ಗಿಡದ್ದು ಏನಾದರೂ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ, ಆ ರೀತಿ ಇರುತ್ತೆ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಹಂಗೆ ಡಿವೈಡ್ ಮಾಡಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ. ಅದು ಯಾವಾಗ ಅದು ಮೋಡ ಇರುತ್ತೆ ಆಗಲೇ ಇದನ್ನು ನೋಡೋಕೆ ಚೆನ್ನಾಗಿರೋದು ಹೈಟಿಂದ. ಮೋಡ 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 ಮೋಡ. ನಾವು ಲಾಸ್ಟ್ ಹೋಗ್ಬಿಟ್ರೆ ಈ ಕಡೆಯಿಂದನೇ ಸ್ಟ್ರೈಟ್ ಹೋಗ್ತಾ ಇದ್ದಾರೆ. ಸೊ ಲಾಸ್ಟ್ ಪಾಯಿಂಟ್ ಸಿಗುತ್ತೆ, ಅಲ್ಲಿ ನಂದಿ ಇದೆ ಟೆಂಪಲ್ ಹತ್ರ ನೋಡಿ. ಇಲ್ಲಿ ಕೂತ್ಕೊ ಫೋಟೋ ತೆಗಿಸ್ಲಿ ಅಂತ ಹಿಂಗೆ ಕೊಟ್ಟಿರೋದು, ಸಖತ್ತಲ್ಲ. ಹೋ ಸೊ ಗಾಯ್ಸ್, ಯೂಶಲಿ ಇದು ಸಖತ್ತಾಗಿದೆ, ನೋಡ್ರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ನಿಜವಾಗ್ಲೂ ಅಷ್ಟೊಂದು ಸಖತ್ತಾಗಿದೆ. ನೋಡ್ತಾ ಇದ್ರೆ ವ್ಯೂ ಮಾತ್ರ ಟಾಪ್ ಆ್ಯಂಗಲ್ ವ್ಯೂ. ಕೆಳಗಡೆಗೆ ಅಷ್ಟೇ ನಿಮಗೇನು ಕಾಣಲ್ಲ, ಬಟ್ ನೋಡ್ಬೋದಾಗಿರುತ್ತೆ. ಇನ್ನು ಅವರಲ್ಲೇ ಇದ್ದಾರೆ ಗೈಸ್, ಫೋಟೋ ತೆಗಿಸ್ತಾ ಇದ್ದಾರೆ ಗೈಸ್. ಇದು ಯಾವುದೋ ಕುದುರೆ ಮೆಟ್ಟಿಲು ಅಂತ ಐತೆ, ಬನ್ನಿ ನೋಡೋಣ ಹೆಂಗಿದೆ ಅಂತ. ನನಗೆ ಭಯ ಆಯ್ತೈತೆ, ಒಂಥರ ಗುಹೆ ರೀತಿ ಐತೆ ಗೈಸ್. ಕುದುರೆ ಮೆಟ್ಟಿಲು ಅಂತ ಐತೆ. ಇಲ್ಲೇನಿಲ್ಲ ಗೈಸ್, ಇದು ಒಂದು ಪ್ಲೇಸ್ ಅಷ್ಟೇ. ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದಾಗಿರುತ್ತೆ, ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ, ಇಲ್ಲಿಂದ ಒಂದು ಸಖತ್ ವ್ಯೂ ಇದೆ ನೋಡಿ ಗೈಸ್. ಮೇಲ್ಗಡೆಯಿಂದ ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿಂದ.
ಬಿಸಿಲಾಯ್ತಾಯ್ತಾ ಅದೇನೋ ಕಾಣಲ್ಲ. ಸೊ ಬನ್ನಿ ಹೋಗೋಣ. ಸೇಮ್ ಗೈಸ್ ದೂರದ ಪ್ಲೇಸ್ ನೋಡಬೇಕಾಗಿರುತ್ತೆ ಅಷ್ಟೇ. ಹೆಂಗೆ ಕಾಣ್ತಾ ಇದೆ ಅಲ್ಲಿ ಮನೆಗಳೆಲ್ಲ, ಪುಟ್ಟ ಪುಟ್ಟ ಮನೆಗಳು. ಅಲ್ಲಿ ನೋಡಿ, ಅಲ್ಲಿ ಇಷ್ಟಕ್ಕೂ ಒಂದು ಊರು ಅಂತ ಇರುತ್ತೆ, ಆ ರೀತಿ ಕಾಣ್ತಾ ಇದೆ. 2017 ನಾವು ಫಸ್ಟ್ ನಂದಿ ಹಿಲ್ಸಿಗೆ ಬಂದಿದ್ದು. ಆವಾಗ ಇಲ್ಲಿ ಕಾಂಪಿಟೇಷನ್ ಇತ್ತು, ಅಲ್ಲಿಗೆ ಬಂದಿದ್ದೆ. ನೋಡಿ ಇಲ್ಲಿ ನೀರು ಬಂದು ಬೀಳೋದಕ್ಕೆ ಹೆಂಗೆ ಮಾಡಿದ್ದಾರೆ. ಇದ್ರ ಮೇಲೆ ನೋಡಿ ಫುಲ್ಲು ಗ್ರೀನರಿ ಇದೆ, ಅದೊಂದು ಸಕ್ಕತ್ತೆ ಮಾತ್ರ ಇಲ್ಲಿ ಎಂಜಾಯ್ ಮಾಡುವಂಥದ್ದು. ಕಲ್ಯಾಣ ಏನಿದೆ, ನೀರೆಲ್ಲ ಹರ್ಕೊಬಂದು ಇಲ್ಲಿ ಶೇಖರಣೆ ಆಗಂಗೆ ಮಾಡಿದ್ದಾರೆ, ಪಾಂಡ್ ರೀತಿ. ಗುಡ್ ಥಾಟ್ ಅಲ್ವಾ? ಪೆಲ್ಲರ್ ಕೆರೆ ಪುನಶ್ಚೇತನ ಕಾಮಗಾರಿ ಅಲ್ಲ, ಒಂದೊಳ್ಳೆ ಯೋಜನೆ. ಅಲ್ಲಿರೋ ಸೋರ್ಸ್ ಆಫ್ ನೀರೆಲ್ಲ ಬಂದು ಅಲ್ಲಿ ಶೇಖರಣೆ ಆದರೆ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದಾಗಿರುತ್ತೆ. ಸ್ಟೈನ್ಲೆಸ್. ನಾನು ಫಸ್ಟ್ ಟೈಮ್ ಬಂದಾಗ ಒಂದು ಪ್ಲ್ಯಾನಿಂಗ್ ಇತ್ತು, ಅಲ್ಲಿಂದ ಕವರ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಬಟ್ ಈಗ ಬರ್ತಾ ತುಂಬ ಅಂದರೆ ಅರ್ಧ ಪ್ಲೇಸ್ ಬಿಟ್ಟೆ ಅನ್ನಿಸ್ತಾ ಇದೆ ನನಗೇನೆ. ಬಟ್ ನೋಡೋಣ, ಇನ್ನೂ ಇದೆ. ನೋಡಿ ಈ ರೋಡಲ್ಲಿ ಯಾರೂ ಇಲ್ಲ ಗೈಸ್, ನಾವು ಒಬ್ಬನೇ ಹೋಗ್ತಾ ಇರೋದು. ಆಪೋಸಿಟ್ ಬರ್ತಾ ಇದ್ದೀನಾ ಇಲ್ಲ ನಾನೇ ರಾಂಗ್ ರೂಟಾಗಿ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ರೂಟ್ ಮ್ಯಾಪ್ ಯಾರು ಇದ್ಬಿಟ್ಟಿರಿ ಎಂಟ್ರೆನ್ಸಲ್ಲಿ ತಗೋಗ್ಬೋದಾಗಿತ್ತು, ಎಕ್ಸಾಕ್ಟ್ ಹೋಗ್ತಾ ಇದ್ದೀವಿ ಇಲ್ವ ಅಂತ. ನೀವು ಹೆಂಗೆ ಬೇಕಾದ್ರೆ ಸುತ್ತಾಡಿ ಅಂದ್ಬಿಟ್ಟು ಬಿಟ್ಬಿಡವ್ರೆ. ಹಾಂ ನೋಡಿ, ಆ ಕಡೆನೂ ಯಾರೂ ಇಲ್ಲ, ಹಿಂದೇನೂ ಯಾರೂ ಇಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಗಟ್ಟಿ ಗುಂಡಿಗೆ ಅಂತೀರಾ? ಎಸ್ ಗಾಯ್ಸ್, ನಾವೊಂದು ಪ್ಲೇಸ್ ಇದೆ ಅಂತ ಹೇಳ್ತಿದ್ದಲ್ಲ ನೋಡಿ, ನಂದಿ ತೋರಿಸ್ಬೇಕು ಅಂತ. ನೋಡಿ ಇದೆ ನಂದಿ ಹಿಲ್ಸಲ್ಲಿ ಒಂದು ನಂದಿ ಇದೆ. ಇಲ್ಲಿ ಬಂದು ಫೋಟೋ ತೆಗ್ಸಿದ್ದೆ, ಅದು ನೆನಪಿತ್ತು ನನಗೆ, ಅದಕ್ಕೆ ಇಲ್ಲೊಂದು ಇದೆ ಅಂತಿದೆ. ನೋಡಿ ಇಲ್ಲಿ ಬ್ರಹ್ಮಾಶ್ರಮ ಇದೆ, ಆಶ್ರಮದ ಬ್ರಹ್ಮಾಶ್ರಮ. ಏನಿದು ರಹಸ್ಯವಾದ ದಾರಿ ಇದೆ ಇಲ್ಲೊಂದು, ಮೇಲ್ಗಡೆಯಿಂದ ಅಲ್ಲಿ ಬರ್ಬೋದಾ? ಬನ್ನಿ ಒಂದು ಅಡ್ವೆಂಚರ್ ಮಾಡೇ ಬರೋಣ. ನನಗೇನು ಗೊತ್ತಾಗ ಇಲ್ಲಿ ಏನಾದರೂ ಪ್ರಾಣಿಗಿಣಿ ಇದ್ದು, ಪ್ರಾಣಿಗಿಣಿ ಅಂದರೆ ಹಾವು ಈ ಥರ ಏನಾದ್ರು ಇರ್ಬೋದಾ ಅಂತ ಭಯ. ಒಳಗಡೆ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಡಾಕ್ಟರ್ ಬ್ರೋ ನೀನು ಬರ್ತಾಯಿದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಅವರು ಅಂತಿದ್ರಲ್ಲ ಬೈದಲ್ಲೇ ಹೋಗ್ತಾ ಇದ್ದೀನಿ ಅಂತ. ಇಂಥ ಒಳಗಡೆ ಹೋಗ್ಬಿಡ್ಬಾರ್ದು ಸುಮ್ಮನೆ. ಯಾಕೆ ಬಾವಲಿಗಳಿರ್ತವೆ ಒಳಗಡೆ, ಅದು ಸುಮ್ಮನೆ ಬಂದುಬಿಟ್ರೆ ಅಲ್ವಾ. ಗೈಸ್ ಕೂತ್ಕೊಳ್ಳೋಕೆ ಮಾಡಿದ್ದಾರೆ ಒಳಗಡೆ. ಟಾರ್ಚ್ ಹಾಕೋರು ಗೊತ್ತಾಗುತ್ತಲ್ವ, ಟಾರ್ಚ್ ಹಾಕಿದ್ದೀನಿ ಗಾಯ್ಸ್. ಆದರೂ ಇಷ್ಟ ಕಾಣ್ತಾ ಇರುವಂಥದ್ದು. ಯಾರೋ ಹೆಸರು ಬರ್ದಿದ್ದಾರೆ ಗಾಯ್ಸ್, ಸೀಮಾ ಐ ಲವ್ ಯು ಅಂತ ಬರ್ದಿದ್ದಾರೆ ಇಲ್ಲಿ. ಎಮ್ಮೆ, ಆಮೇಲೆ ಮುರಳಿ ಅನು. ಒಳಗಡೆ ಹೋಗೋದಕ್ಕೆ ಭಯ ಆಯ್ತಾಯ್ತಲ್ಲ ಗುರು, ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನನ್ನ ಕ್ಯಾಮ್ರಾದಲ್ಲಿ. ಸೊ ಇದ್ರ ಸುತ್ತ ಹಿಂಗೈತೆ ನೋಡಿ. ಕಪಲ್ಸ್ ಬಂದು ಒಳಗಡೆ ಹೋಗ್ಬಿಟ್ರು ಯಾರಿಗೂ ಗೊತ್ತಾಗಲ್ಲ. ಈ ಕಡೆ ಇಳಿಯೋ ದಾರಿ ಇದೆ, ಇಲ್ಲೇ ಇಳ್ಬಿಟ್ಟು ಹೋಗ್ಬಿಡೋಣ. ನೋಡಿ ಇಲ್ಲೂ ಕಿಟಕಿ ರೀತಿ ಮಾಡೋರೆ, ಆ ಕಡೆಯಿಂದ ಕನೆಕ್ಷನ್ ಆಯಿತಾ? ಹಾಂ ಗಾಯ್ಸ್, ಮೇಲೆ ಎತ್ಕೊಳ್ಳೋಕ್ಕೆ ಸ್ಟೆಪ್ ರೀತಿ ಮಾಡೋರೆ ಅಲ್ಲಿ. ನೋಡಿ ಅಲ್ಲಿ ಸ್ಟೆಪ್ಸ್ ಕಾಣ್ತಾಯ್ತಾ? ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲೂ ಅದೇ ಕಿಟಕಿ ಗಾಯ್ಸ್. ಬನ್ನಿ ನೆಕ್ಸ್ಟ್ ಒನ್. ಇಲ್ಲೇನೋ ಹಾಕಿದ್ದಾರೆ ಬೋರ್ಡು, ಬಟ್ ಬೋರ್ಡ್ ಸುತ್ತದೆ ಇದೆ, ತುಂಬ್ಕೊಬಿಟ್ಟೈತೆ. ಇದು ಬ್ರಹ್ಮಾಶ್ರಮ ಅಂತ ಕರಿತಾ ಇದ್ದಾರೆ, ಎಷ್ಟು ವರ್ಷಗಳಿಂದ ಇತ್ತಂತೆ. ನೋಡಿ ಬ್ರಹ್ಮಾಶ್ರಮ ಎಂದು ನ್ಯಾಯ ಕರೆಯಲ್ಪಡುವ ಈ ಸ್ಥಳ ನಂದಿ ಬೆಟ್ಟದ ಪೂರ್ವ ಭಾಗದಲ್ಲಿ 2 ಬೃಹತ್ ಕಲ್ಲಿನ ಬಂಡೆಗಳ ಕೆಳಗೆ ನೈಸರ್ಗಿಕವಾಗಿ ರಚಿಸಲಾಗಿದೆ. ಏಕಾಂತ ಗುಹೆ ಅಂತ 2.5 × 5.5 ಇದೆ, 350 ಚದರ ಅಡಿ ಇದೆ. ಆ ಥರದ್ದು ಟೆಂಪಲು. ಹಾಂ ನೋ ಕನ್ನಡ, ಇವರು ಮಲಯಾಳಂ ಫ್ರಮ್ ಕೇರಳ. ಸೂಪಯ. ನೋಡಿ ಗೈಸ್, ನಲ್ಲಿಕಾಯಿ ಬಸವಣ್ಣ ಅಂತ ಕರೀತಾರೆ ಇದನ್ನು. 10 ಅಡಿ ಉದ್ದ ಇದೆ, 6 ಅಡಿ ಎತ್ತರ ಇದೆ. ಚೋಳರ ಕಾಲದಲ್ಲಿ ಇದನ್ನು ಕೆತ್ತಿರುವಂಥದ್ದು ನಲ್ಲಿಕಾಯಿ ಬಸವಣ್ಣ. ಏನಕ್ಕೆ ನಲ್ಲಿಕಾಯಿ ಬಸವಣ್ಣ ಅಂತ ಹೆಸರು ಬಂತು ಗೊತ್ತಿಲ್ಲ. ನೋಡಿ ಸಗದ ಕಾಣ್ತಾ ಇದೆ. ನಮ್ಮ ಹುಡುಗರಲ್ಲಿ ಬರಲೇ ಇಲ್ಲ ಗೈಸ್, ಬರ್ತಾರೆ ಅಂದ್ಕೊಂಡೆ ಅವ್ರನ್ನ. ಸೊ ಬೆಲ್ಲಿದೆ, ಬೆಲ್ ನೋಡ್ಬೋದಾಗಿರುತ್ತೆ. ನಲ್ಲಿಕಾಯಿ ಬಸವಣ್ಣ. ನಾವಿದ್ದೀವೀಗ ಚೋಳರ ಕಾಲದ ನಲ್ಲಿಕಾಯಿ ಬಸವಣ್ಣ ಅಂತ, ಚೋಳರ ಕಾಲರಿಗೆ ಕೆತ್ತಿರುವಂಥದ್ದು ಇದು. 10 ಅಡಿ ಉದ್ದ ಇದೆ, 6 ಅಡಿ ಎತ್ತರ ಇದೆ ಗೈಸ್. ಇದು ಇಷ್ಟು ದೊಡ್ಡ ಬೆಟ್ಟದ ಮಧ್ಯ ಇಲ್ಲಿ ಕೆತ್ತಿರುವಂಥದ್ದು. ಚೋಳರ ಕಾಲ ಅಂದರೆ ಯೋಚನೆ ಮಾಡಿ ನೀವು, ಒಂದು 6-7ನೇ ಶತಮಾನ ಆವಾಗಿರುತ್ತೆ. 9ನೇ ಶತಮಾನವ್ರಿಗೆ ಇದ್ರು ಚೇಳರು. ಇಲ್ಲಿ ಪೂಜೆನೂ ನಡೆಯುತ್ತೆ ಗೈಸ್. ನೋಡಿ ಬೆಣ್ಣೆ ಹಾಕಿದ್ದಾರೆ ಬಸವಣ್ಣನ ಬಾಯಿಗೆ. ಮರ ಕೂಡ ಇದೆ ಇಲ್ಲಿ, ಹುಣಸೆನ ಮರ ಇದೆ. ಅಲ್ಲಿಗೆ ಬಟ್ಟೆಗಳು ಕಟ್ಟಿದ್ದಾರೆ, ಆಚರಣೆಗಳಿದೆ. ಮೋಸ್ಟ್ ಆಫ್ ದ ಪೀಪಲ್ ಬಂದರೆ ಇಲ್ಲಿ ಒಂದು ಪ್ಲೇಸಲ್ಲಿ ಫೋಟೋ ಅಂತ ತೆಗೆಸ್ಕೊಂಡಿರ್ತಾರೆ. ಅದೇ ಆ ಪ್ಲೇಸ್. ಬನ್ನಿ ಆ ಪ್ಲೇಸ್ಗೆ ಹೋಗೋಣ, ಹೆಂಗಿದೆ ಅಂತ. ಅಲ್ಲಿರೋ ವೈಬ್ನು ಕೂಡ ಎಂಜಾಯ್ ಮಾಡೋಣ. ಸಖತ್ತಾಗಿದೆ ಅಲ್ವಾ? ಅಲ್ಲಿ ನೋಡ್ಬೋದಾಗಿರುತ್ತೆ. ಹೆಂಗೆ ಕಾಣಿಸ್ತಾ ಇದೆ ಅಲ್ಲಿ, ಎಷ್ಟು ಜನ ಇದ್ದಾರೆ? 10 ಜನ. ಅದ್ರ ಮೇಲೆ ನಿಂತಿದ್ದಾರಲ್ಲ ಅದೇ ಮ್ಯಾಟು. ಅಲ್ಲಿ ಹೋಟೆಲ್ಲು ಇದೆ ಗೈಸ್, ಇದು ಹೋಟೆಲ್ಲು ಇದೆ. ಗಾಯ್ಸ್ ಟೈಮ್ 7:30 ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ಎಷ್ಟು ಹಿಮ ರೀತಿ ಫೀಲ್ ಆಗ್ತಾಯಿದೆ ನೋಡಿ. ಇಲ್ಲಿ ಅಷ್ಟು ಚಳಿ ಆಗ್ತಾಯಿದೆ ಗಾಯ್ಸ್, ನಿಮ್ಗೆ ನಿಜವಾಗ್ಲೂ ಲಿಟ್ರಲ್ಲಿ ನೋಡಿ ಇಲ್ಲಿ ಆ ರೀತಿ ಫೀಲ್ ಆಗ್ತಾಯಿದೆ. ಮೋಡ ನೋಡ್ಬೋದಾಗಿರುತ್ತೆ ನೋಡಿ. ಅಲ್ಲಿರೋದು ಕಂಪ್ಲೀಟಾಗಿ ಈಗ ಮೋಡ ಕಾಣ್ತಾಯಿದೆ ನೋಡಿ ನಿಮಗೆ. ಅಲ್ಲಿ ಕೆಳಗಡೆ ಇರೋದು ಏನು ಕಾಣಿಸ್ತಿಲ್ಲ, ಇಲ್ಲೇ ಕಾಣ್ತಾ ಇದೆ ನಿಮಗೆ. ಅಷ್ಟೊಂದು ಬ್ರೀಸ್ ಬರ್ತಾ ಇದೆ, ಕೋಲ್ಡ್ ಬ್ರೀಸ್ ಅಷ್ಟೊಂದಿದೆ ಇಲ್ಲಿ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸಖತ್ತಿದೆ ಅಲ್ಲ ಕೋಲ್ಡ್ ಬ್ರೀಸ್? ಹಾಂ, ಕೋಲ್ಡ್ ಬ್ರೀಸ್ ಮಾತ್ರ ಹೆವಿ ಕೋಲ್ಡ್ ಬ್ರೀಸ್ ಇದೆ. ಕಾಣಿಸ್ತಾ ಇದೆಯಾ? ಅಷ್ಟೊಂದು ಕೋಲ್ಡ್ ಬ್ರೀಸ್ ಇದೆ.
ಇದೆಲ್ಲ ಕೋಲ್ಡ್ ಅನ್ನಿಸ್ತಾ ಇದೆಯಲ್ಲ, ಹಾಂ ಸಖತ್ತಲ್ಲ. ನಿಜವಾದ ಕೋಲ್ಡ್ ಫ್ರೀಸ್ ಈಗ ಫೀಲ್ ಆಗ್ತಾಯಿದೆ, ನಿಜವಾದ ಕೋಲ್ಡು ಆ ರೀತಿ ವೈಬ್ ಕೊಡ್ತಾಯಿದೆ. ಆವಾಗಲೇ ನಾವು ಹೊರಗಡೆ ಹೋಗಿದ್ದಲ್ಲ ಗೊತ್ತಾ, ಆವಾಗ ಈ ಥರ ಅನ್ಸಿರೋ ಸಖತ್ತಾಗಿರೋ ಕಾವಳಿ ಅಂತೂ ಎಲ್ಲ ಕಡೆ ಇದ್ದಿದ್ದೆ ಗಾಯ್ಸ್. ಕೋತಿಗಳು ಇಂಥ ಕಡೆ ಇಲ್ಲ ಅಂತ ಹೇಳೋಗಿಲ್ಲ, ಕೋತಿಗಳು ಇಲ್ಲೂ 2 ಕೋತಿಗಳು ಬಂದಿದ್ದಾವೆ. ಅಲ್ಲಿ ಹೋಗ್ಬೋದಾಗಿರುತ್ತೆ ಡೌನು, ಇಲ್ಲಿ ಮೇಲ್ಗಡೆ ಹೋಗ್ಬೋದಾಗಿರುತ್ತೆ. ಸೊ ಈಗ ಫಸ್ಟ್ ಮೇಲ್ಗಡೆ ಹೋಗಿದ್ದೋಣ, ಬನ್ನಿ ಮೇಲ್ಗಡೆ ಇರೋ ನೋಡೋಣ ಫಸ್ಟು ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಮೇಲ್ಗಡೆ ಬನ್ನಿ ಬನ್ನಿ ಬನ್ನಿ, ಕಮಾನ್ ಕಮಾನ್ ಕಮಾನ್. ಕೋತಿಗಳು ಬಂದ್ಬಿಡ್ತು ಗಾಯ್ಸ್, ಅದಕ್ಕೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ಟೂರಿಸ್ಟ್ ಇದ್ದಾರೆ ಇವತ್ತು ಮಾತ್ರ, ಸಖತ್ತಲ್ವಾ. ಟೂರಿಸ್ಟ್ ಜನ ಇರಬೇಕು ಆಗಲೇ ನೋಡೋದು, ಅದು ಚೆನ್ನಾಗಿದೆ ಅಂತ. ಆಹಾ ಹಾ ಹಾ ಬ್ರೀಸ್, ಕೋಲ್ಡ್ ಬ್ರೀಸ್, ಕೋಲ್ಡ್ ಆಹಾ. ಇದ್ದು ನೋಡಿ ಈಗೇನು ಕಾಣಲ್ಲ ಅಲ್ಲಿ ಕೆಳಗಡೆ ಡೌನ್, ಯಾಕಂದರೆ ಅಷ್ಟೊಂದು ಬ್ರೀಸ್ ಇದೆ ಇಲ್ಲಿ. ಹಿಮ ಅಂತ ಕರೆಯೋಕ್ಕಾಗತ್ತಾ? ಹಿಮ ಬೀಳೋದು ಇಲ್ಲಿ, ಹಿಮ ಇಲ್ಲಿ ಬೀಳಲ್ಲ ಗಾಯ್ಸ್. ಕೋತಿ ಅಂತ ಏನಾದರೂ ಇಟ್ಕೊಬಿಟ್ರಂತೂ ಬಿಡಲ್ಲ ಅದು. ನೋಡಿ ತಿನ್ನೋ ಐಟಮ್ ಅಂತೂ ಸಿಗಾಕೊಬಿಟ್ರಂತೂ ಅದು ಸುಲಭವಾಗಿ ಬಿಡಲ್ಲ. ತಿನ್ನೋ ಐಟಮು ಅದು ಕಿತ್ಕೊಳ್ಳೋವರೆಗೂ ಬಿಡಲ್ಲ ಗಾಯ್ಸ್, ಸೇಫ್ಟಿ ಮುಖ್ಯ. ಅದು ಕೆಳಗಡೆ ಬಿತ್ತಾ ಹೋಯ್ತು ಕೆಳಗಡೆ, ಅದು ಒಳಗಡೆ ಹಾಕೋಬಿಡಿಲ್ಲ ಅಂದರೆ ಬಿಡಲ್ಲ, ಅದು ಒಳಗಡೆ ಹಾಕೋಬಿಡಿ, ತೆಗಿಬಿಡಿ ಗಾಯ್ಸ್. ನೋಡಿ ಕೆಳಗಡೆ ಅಲ್ಲೆಲ್ಲ ಫೋಟೋಶೂಟ್ ನಡೀತಾ ಇದೆ ಕೆಳಗಡೆ. ಇನ್ನೇನೆಲ್ಲ ಫೋಟೋಶೂಟೇ ಅಷ್ಟೇ ಮೇಯ್ನ್. ಯಾರ ಹತ್ರನ ಕ್ಯಾಮ್ರಾ ಇರೋದು ಬರ್ದಾಯ್ತು ಗಾಯ್ಸ್. ಮೊಬೈಲ್ನ ಅಲ್ಲೇ ಹೊರಗಡೆ ಏನಾದ್ರು ಇಳಿಸಿ ಕೊಟ್ಟಿದ್ರೆ ಹೆಂಗಿರೋದು. ನಿಮ್ಗೆ ಏನು ಕಾಣಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಏನಂದರೆ ಏನು ಕಾಣಲ್ಲ ಗಾಯ್ಸ್. ಆ ಥರ ಇದೆ, ಏನಂದರೆ ಏನು ಕಾಣಲ್ಲ ನಿಮಗೆ ಅಲ್ಲಿ, ಯಾಕಂದರೆ ಅಷ್ಟೊಂದು ಬ್ರೀಸ್ ಇದೆ, ಅಷ್ಟೊಂದು ಹಿಮ ಬೀಳ್ತಾ ಇದೆ. ಅಲೋಡಿಯಲ್ಲಿ ಯಾವ ಥರ ಇದು ಮಾಡ್ತಾಯಿದೆ, ಆಟ ಆಡಿಸ್ತಾ ಇದೆ. ಅದಕ್ಕೆ ಇಲ್ಲಿ ಇದ್ದವರೆಲ್ಲ ಕೆಳಗಡೆ ಹೋಗ್ಬಿಟ್ರು, ಅದು ಕಿತ್ಕೊಳ್ಳೋವರೆಗೂ ಬಿಡಲ್ಲ ಅದು. ಈಗ ಟಿಪ್ಪು ಡ್ರಾಪ್ ಅಂತ ಕರೀತಾರೆ, ಇಲ್ಲೆಲ್ಲೂ ಪರ್ಟಿಕ್ಯುಲರ್ ಟಿಪ್ಪು ಡ್ರಾಪ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ನಾವಿದ್ದೀವಿ ಇವತ್ತು. ಎಷ್ಟು ಕೋಲ್ಡ್ ಬ್ರೀಸ್ ಇದೆ ಹಿಂದ್ಗಡೆ ಅಂತ. ಕೋತಿಗಳು ಇದೆ ಗಾಯ್ಸ್, ಕೋತಿ ಏನಾದ್ರು ಮೈಕ್ ಎತ್ಕೊಬಿಡುತ್ತೆ ಅಂತ ಭಯ ಆಗ್ತಾ ಇದೆ, ಕ್ಯಾಮ್ರಾ ಜೊತೆಗೆ ಎತ್ಕೊಬಿಡುತ್ತೆ ಅಂತ. ಸೊ ಇಷ್ಟು ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೀವೇನಾದ್ರು ಒಂದ್ಸಲ ಬಂದಿಲ್ಲ ಅಂದರೆ ಒಂದ್ಸಲಾರು ಬಂದು ಭೇಟಿ ನೀಡಿ ನಂದಿ ಹಿಲ್ಸ್ಗೆ. ಬೆಂಗಳೂರಿಂದ 60 ಕಿಲೋಮೀಟರ್ ಆಗುತ್ತೆ ಗಾಯ್ಸ್, ಚಿಕ್ಕಬಳ್ಳಾಪುರ ಹತ್ರನೇ ಇದೆ. ಸೊ ಕಮಾನ್ ಲೆಟ್ಸ್ ಗೋ. ಇಲ್ಲಿ ಬರೋರೆಲ್ಲ ಯಾವುದಕ್ಕೆ ಎದುರ್ತಾರೋ ಬಿಡ್ತಾರೆ, ಕೋತಿಗೆ ಎದುರಬೇಕು. ಕೈಲಿ ಏನಾದ್ರು ಹಿಡ್ಕೊಂಡಿದ್ರೆ ನೀವು ಮುಗಿದ ಕತೆ, ಅದು ಕಿತ್ಕೊಂಡು ಅದು ತನ್ನ ವಶ ಮಾಡ್ಕೊಳ್ಳೋವರೆಗೂ ಬಿಡಲ್ಲ. ಶೌಚಾಲಯ ಇದೆ. ಸೊ ಬನ್ನಿ ಟೆಂಪಲ್ ಒಳಗಡೆ ಹೋಗ್ಬೇಕಾಗಿತ್ತು, ನಮ್ಮವರು ಬರಲಿ, ಆಮೇಲೆ ಟೆಂಪಲ್ ಒಳಗಡೆ ಹೋಗೋಣ. ಈಗ ಸದ್ಯ ಕೆಳಗಡೆ ಹೋಗಿ ಬರೋಣ ಬನ್ನಿ ಗಾಯ್ಸ್. ಇವಾಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಸ್ವಲ್ಪ ಕಾಣ್ತಾ ಇದೆ ಇವಾಗ, ಅಟ್ಲೀಸ್ಟ್ ಒಬ್ಬೊಬ್ರು ಫೇಸ್ ಆದರೂ ಕಾಣಿಸ್ತಾ ಇದೆ ಇಲ್ಲಿ. ಆವಾಗಲೇ ಅಷ್ಟೊಂದು ಫಾಗ್ ಇತ್ತು. ಫಾಗ್ ಅಂದ್ರೆ ಗೊತ್ತಾ ನಿಮಗೆ? ಫಾಗ್ ಅಂದರೆ ಇದೇ ಫಾಗ್. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸ್ಮೋಗ್ ಅಂದ್ರೆ ಗೊತ್ತಾ? ಫಾಗ್ ಪ್ಲಸ್ ಸ್ಮೋಕ್ ಎರಡು ಸೇರಿ ಸ್ಮೋಗ್ ಆಗುತ್ತೆ. ಇಟ್ ಈಸ್ ಇಂಜುರಿಯಸ್. ಏನು ಹಿಡ್ಕೊಳ್ತಾವ್ರೆ? ಸೂರ್ಯನ ಹಿಡಿತಾವ್ರೆ ಎಲ್ಲರೂ, ಫೋಟೋ ಸೂರ್ಯನ ಹಿಡಿತಾವ್ರೆ ನೋಡಿ. ಇಲ್ಲಿಂದ ಏನು ಕಾಣಿಸಲ್ಲ ಗೈಸ್. ಅದೇ ಟಿಪ್ಪು ಡ್ರಾಪ್ ಇಲ್ಲಿ ಹೆಂಗೆ ಬೆಳ್ದೈತೆ ನೋಡಿ. ನಮ್ಮವ್ರು ಎಲ್ಲಿ ಬರಲೇ ಇಲ್ಲ ಯಾರು. ಇದು ಹೋಟೆಲ್ ಗೈಸ್. ನಿಮ್ಮಲ್ಲಿ ಏನಾದ್ರು ಟ್ಯಾಲೆಂಟ್ ಇದ್ದರೆ ಇಲ್ಲಿ ಶೋಕೇಸ್ ಮಾಡ್ಬೋದಾಗಿರುತ್ತೆ. ಇಲ್ಲೆಲ್ಲ ಕೂತ್ಕೊಂಡಿರ್ತಾರೆ ಜನ, ಸೊ ಅವರೆಲ್ಲ ಕೂತ್ಕೊಂಡು ಎಂಕರೇಜ್ ಮಾಡ್ತಾ ಇರ್ತಾರೆ ನಿಮಗೆ ಅಲ್ಲಿಂದೆಲ್ಲ. ಸೊ ಇಲ್ಲೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿ ಏನಾದರೂ ಎಂಟರ್ಟೈನ್ ಮಾಡ್ಬೋದಾಗಿರುತ್ತೆ. ಸೊ ಗಾಯ್ಸ್ ಅವ್ರು ಇಲ್ಲೇ ಬರ್ತಾ ಇದ್ದಾರೆ. ಸೊ ನಂದಿದು ಇದು ಏನಂದರೆ ಗಾಯ್ಸ್, ಇದು ಇಲ್ಲಿಗೆ ಗಾಂಧೀಜಿಯವರು ಕೂಡ ಒಂದ್ಸರಿ ಭೇಟಿ ಮಾಡಿದ್ರು. 1924 ಬೆಳಗಾವಿ ಅಧಿವೇಶನ ಇರುತ್ತೆ. ಸೊ ಆ ಆಸುಪಾಸಲ್ಲಿ ಗಾಂಧೀಜಿಯವರು ನಮ್ಮ ಕರ್ನಾಟಕಕ್ಕೆ ಬಂದಾಗ ಸೊ ಇಲ್ಲಿ ನಂದಿ ಹಿಲ್ಸ್ಗೆ ಭೇಟಿ ಮಾಡಿರ್ತಾರೆ. ನಂದಿ ಹಿಲ್ಸ್ ಏನಂದರೆ ಗಾಯ್ಸ್, ಯಾರೇ ಆಗಲಿ ಭೂಮಿ ಮಟ್ಟದಿಂದ ಮೇಲೆ ಹೋದಷ್ಟು ಟೆಂಪ್ರೇಚರ್ ಯಾವತ್ತೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಫಸ್ಟ್ ಭೂಮಿಯಿಂದ ಟೆಂಪ್ರೇಚರ್ ಬಿದ್ದ ಮೇಲೆ ಭೂಮಿ ಕಾಯುತ್ತೆ ಫಸ್ಟು, ಆಮೇಲೆ ಮೇಲ್ಗಡೆ ಇರುವಂಥ ಪ್ರದೇಶ ಕಾಯ್ತಾ ಹೋಗುತ್ತೆ. ನೀವು ಅದಕ್ಕೆ ಯಾವತ್ತು ಮೇಲ್ಗಡೆ ಹೋದಷ್ಟು ಹಿಲ್ ಟಾಪ್ಗೆ ಕೋಲ್ಡ್ ಆಗ್ತಾ ಇರುತ್ತೆ, ಬ್ರೀಸ್ ಇರುತ್ತಲ್ಲ, ಕೋಲ್ಡ್ ಬ್ರೀಸ್ ಆಗ್ತಾ ಹೋಗುತ್ತೆ. ಇವಾಗಲೇ ಸ್ವಲ್ಪ ಕಿವಿ ಗುಣಿ ಅಂತ ಇದೆ. ಎಷ್ಟು ಕೋಲ್ಡ್ ಇದೆ ನೋಡಿ ಇಲ್ಲಿ ಎನ್ವೈರ್ಮೆಂಟ್ ಅಂತ. ನಾವು ಆವಾಗಲೇ ಹಿಂಗೆ ಹೋಗಿದ್ದು, ರಾಂಗ್ ಡಿಸಿಷನ್. ಹಂಗೆ ಹೋಗೋಕ್ಕಾಗಿತ್ತು ಲೆಫ್ಟ್ ಸೈಡಿಂದ, ಹಂಗಾದರೆ ಒಂದು ಫುಲ್ಲು ರೌಂಡ್ ಹಾಕಿ ಬರ್ಬೋದಾಗಿತ್ತು. ಇವಾಗ ಹಿಂಗೂ ಹೋಗೋಕ್ಕಾಗಲ್ಲ, ನಾವು ಹಿಂಗೆ ಹೋದರೆ ಮತ್ತೆ ಬರೋದು ಲೇಟ್ ಆಗುತ್ತೆ. ಸೊ ಅವರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ರೆಸ್ಟೋರೆಂಟ್ ಇದೆ ಗಾಯ್ಸ್, ಊಟ ತಿಂಡಿ ಇದ್ದರೆ ಮಾಡ್ಬೋದಾಗಿರುತ್ತೆ. ಅವ್ರು ಬಂದರೆ ಫಸ್ಟು ಟೆಂಪಲ್ ಹೋಗಿದ್ದು, ಇನ್ನೂ ಟೈಮ್ ಇದ್ದರೆ ಹಿಂಗೆಲ್ಲ ಹೋಗಿ ಒಂದು ರೌಂಡು ಹಿಂಗೆ ಹೋಗ್ಬೇಕಾಗಿದೆ. ಬನ್ನಿ ಟೆಂಪಲ್ ಒಳಗಡೆ ಹೋಗಿ ಬರೋಣ ಗಾಯ್ಸ್. ಇದ್ರ ಮುಂದೆ ಇದೆಯಲ್ಲ, ಇದ್ರ ಮುಂದೆ ಟೆಂಪಲ್ ಇರುತ್ತೆ. ಸೊ ಗಾಯ್ಸ್ ಒಳಗಡೆ ಹೋಗೋಣ. ಸೊ ಪೂಜೆ ಮಾಡಿಸಿದ್ರೆ ಯಾರಿಲ್ಲ ಹೊರಗಡೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಗಿಡ ಎಲ್ಲ ಹಾಕಿ. ಹಳೆ ಕಾಲದಲ್ಲಿ ಈ ಥರ ಕಟ್ಟಿರೋದಲ್ಲ ಒಬ್ಬ ಕಿಂಡಿಂದ ಏನು ಕಾಣ್ತದೆ. ಶಿವಂದು ಟೆಂಪಲ್ ಇದು, ಶಿವನ್ ಟೆಂಪಲ್ ಗಾಯ್ಸ್. ಸೊ ನಂದಿ ಮುಂದೆ ಇದೆ, ಲಿಂಗ ಇದೆ. ಅದೇ ನಂದಿ ಎಲ್ಲಿರ್ತಾನೆ ಅದೆಲ್ಲ ಶಿವನ್ ಟೆಂಪಲ್. ಇಲ್ಲಿ ರಷ್ಯಾ ಇಲ್ಲ. ಯಾವುದಲ್ಲಿ ಕೆತ್ತಿರೋದು, ಯಾವುದಲ್ಲಿ ಕೆತ್ತಿರೋದು ಅಂತ ಇದು. ಯಾವುದಲ್ಲಿ ಕೆತ್ತಿರೋದು ಸಖತ್ತಾಗೈತಲ್ಲ. ದ್ರವಿಡಿಯನ್ ಟೈಪ್ ಆಫ್ ಆರ್ಕಿಟೆಕ್ಚರ್. ಲಿಂಗಕ್ಕೆ ಕಡೆಯಲ್ಲಿ, ಲಿಂಗದಡಿಯಲ್ಲಿ ಲಿಂಗದೊಳು ಜಗವು ಅಡಗಿರುವುದು. ಲಿಂಗವನ್ನು
ಹಿಂಗಿದವರುಂಟೆ ಸರ್ವಜ್ಞ. ಆಪ್ಷನ್ ಯಾವುದು ಬ್ರೋ ನಿಮ್ದು? ಏನಿದೆ ಬ್ರೋ? ಏನಿದೆ ಅನ್ನೋದು ಬಾಟ್ನಿ. ಪ್ರಜ್ವಲ್ ಬ್ರೋ ಹ್ಯಾಂಡ್ ಸಚಿನ್ ಬ್ರೋ ಕಲ್ಯಾಣಿ ನೋಡಕ್ ಬಂದಿದ್ದೀವಿ ಬರೀ ಮೂರೇ ಜನ. ಸಾಕಾಗಿದೆ. ನೀವು BR ಹಿಲ್ಸ್ ಬಿಲ್ಗಿರಾಗಪ್ಪರ ಬೆಟ್ಟ ನೋಡಿದ್ರೆ ಹಿಂಗೆ ಇರುತ್ತೆ, ಕಲ್ಲಲ್ಲಿ ಪೂರ ಕಟ್ಟಿರುವಂಥದ್ದು. ಆಲ್ಮೋಸ್ಟ್ ಅದನ್ನು ನೆಕ್ಸ್ಟ್ ತೋರಿಸ್ಬೇಕು. ಓಲ್ಡ್ ಬ್ರೀಸ್ ನೋಡಿ ಹೆಂಗೆ ಬರ್ತಾ ಇತ್ತು ಅಲ್ವಾ, ಫೀಲೇ ಸಖತ್. ಸೊ ಎಕ್ಸಿಟ್ ಪಾಯಿಂಟಿಗೆ ಬಂದ್ವಿ. ಅರ್ಜೆಂಟಲ್ಲಿ ಹೋಗ್ಬೇಕು ಅಂದರೆ ಎಂಥವ್ರಿಗೆ ಆಗಲಿ ಬೇಜಾರಾಗ್ಬಿಡುತ್ತೆ. ಟೈಮ್ ಮಾಡ್ಕೊಬರ್ಬೇಕು. ಬಂದರೆ ಒಂದು 3 to 4 hours ಸ್ಪೆಂಡ್ ಮಾಡ್ಬೇಕು. ಹಂಗಿರ್ಬೇಕು ಗೈಸ್. ನಂದಿನಿ ಪಾಯಿಂಟ್ಸ್ ಅಂತೂ ಎಲ್ಲ ಕಡೆ ಮಾಡೋರೆ, ಇಲ್ಲಿ ಮಾತ್ರ ಕಡೆ ಇಲ್ಲಿ ಎಂಥ ನೇಚರ್ ಇದು ಇಲ್ಲೇ ನಾವು ಡೌನ್ಗೆ ಇಳ್ಕೊ ಹೋಗುವಂಥದ್ದು. ಇಲ್ಲೊಂದು ಪಾಯಿಂಟ್ ಇದೆ ಟಿಪ್. ಸೊ ನಾನು ಬೇಗ ಕರ್ಕೊಂಡು ನಿಮಗೆ ತೋರಿಸ್ಕೊಡ್ತೀನಿ. ಬಿಕಾಸ್ ಇದು ಡೌನ್ ಅಲ್ಲಿ ಕೆಳಗಡೆ ಅಲ್ಲೇ ಕೂತಿದ್ದಾರೆ, ಆಲ್ರೆಡಿ ಕೆಳಗಡೆ ಹೋಗ್ತಾ ಇದ್ದಾರೆ. ನಾವು ಹೋಗ್ಬೇಕೀಗ. ಫೀಲೇ ಬೇರೆ ಅಲ್ಲಿ ಸುತ್ತ ಅದೇ ರೀತಿ ಇರುವಂಥದ್ದು. ಈಗ ಆ ಕಡೆಯಿಂದ ಬರ್ತಾರೆ ದೇವಸ್ಥಾನ. ಇಲ್ಲೇ ಬೇರೆ ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ ಇದೆ. ನೀವು ಪ್ಲಾನ್ ಮಾಡೋದಿದ್ರೆ ಒಂದು ಒಳ್ಳೆ ಪ್ಲಾನ್ ಇವಾಗಲೂ ಕೂಡ ಮಾಡ್ಬೋದಾಗಿರುತ್ತೆ. ವಿಂಟರ್ ಸೀಸನ್ ಬಂದರೆ ಹಂಗೆ ಫಾಗು ಇರುತ್ತೆ. ಈ ಫಾಗ್ ಯಾವಾಗಲೂ ಇರುತ್ತೆ ಈ ಎತ್ತರ ಪ್ರದೇಶ ಬಂದಂಗೆ ನೀವು, ಯಾಕಂದರೆ ಈಗ ಸನ್ ರೈಸಸ್ ಆಗೋಕ್ಕಿಂತ ಮುಂಚೆ ಬಂದರೆ ಫಾಗ್ ನೋಡ್ಬೋದಾಗಿರುತ್ತೆ. ಈಗಲೂ ಎಷ್ಟು ಫಾಗ್ ಆಯ್ತು, ಈಗ 8 ಗಂಟೆ ಆಗಿ ಬರ್ತಾ ಇದೆ. ಆ ಫೀಲೇ ಬೇರೆ ತೆಗಿರುತ್ತೆ ಗಾಯ್ಸ್. ಇಲ್ಲಿ ಬಂದರೆ ಇದು ಈ ಪಾಯಿಂಟ್ ನೋಡ್ಬೋದಾಗಿರುತ್ತೆ. ಸಿಂಹದ ಆಕೃತಿ ಇದೆ ವಿತ್ ಫೇಸ್ ಮಾತ್ರ ಆನೆದಿದೆ ಗಾಯ್ಸ್. ಸೊಂಡ್ಲು ಇದೆ ನೋಡ್ಬೋದಾಗಿರುತ್ತೆ. ಅಲ್ಲಿ ಇದು ಬಾಲ ಇದೆ, ಇದು ಸಿಂಹದ ರೀತಿ ಇದೆ. ಸೊ ಗಜಕೇಸರಿ ಅಂತ ಹೇಳ್ಬೋದಾಗಿರುತ್ತಲ್ಲ, ಇದು ಗಜ ಪ್ಲಸ್ ಕೇಸರಿ. ಅದ್ರ ಜೊತೆ ಏನೋ ಕೆತ್ತನೆ ಮಾಡಿದ್ದಾರೆ. ಇದು ಹಳೆಗನ್ನಡ ಅನ್ಸುತ್ತೆ ನೋಡಿ, ಹೆಂಗಿದೆ ಹಳೆಗನ್ನಡದ ಸಾಹಿತ್ಯ. ಯಾರು ಕನ್ನಡ ಸಾಹಿತ್ಯ ಓದೋ ವಿದ್ಯಾರ್ಥಿಗಳಿದ್ರೆ ಏನಂತ ಕಮೆಂಟ್ ಮಾಡಿ. ಮೇಲೆಲ್ಲ ಹತ್ತು ಓಡಾಡಬೇಕು ಅನ್ನಿಸ್ತಾ ಇತ್ತು, ಬಟ್ ಅಲ್ಲ ಆಗಿಲ್ಲ ಗೈಸ್. ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಗೊತ್ತಾ. ತನ್ನ ನೀಡಲು ಸಿದ್ಧಳಾಗಿ ಚೆಲ್ತಾ 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 ಅವರಲ್ಲಿ ಬರ್ತಾ ಇದ್ದಾರೆ. ಇದೇ ಸ್ಪಾಟಲ್ಲಿ ಆಗಿರೋದು, ಬಟ್ ಈಗ ಚೇಂಜ್ ಮಾಡಿದ್ದಾರೆ. ಮೊದಲು ಬೊಂಬು ಇದ್ದನ್ನೆಲ್ಲ ತೆಗೆದು ಮೆಟಲ್ ಹಾಕಿದ್ದಾರೆ ಗೈಸ್. ಒಂದಕ್ಕೊಂದು ಕನೆಕ್ಟ್ ಮಾಡಿದ್ದಾರೆ, ಇಲ್ಲಿಂದ ನೋಡ್ಬೋದಾಗಿರುತ್ತೆ. ಸೊ 4 ಪಾಯಿಂಟ್ ಇದೆ ಇಲ್ಲಿ, ಇಲ್ಲಿಂದೆಲ್ಲ ಒಂದಕ್ಕೊಂದು ಆಲ್ಟರ್ನೇಟ್ ಕನೆಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಮೇಘನಾ ರಾಜ್ ರೀತಿ ಆ್ಯಕ್ಟಿವ್ ಮಾಡೋಕ್ಕೆ ಇನ್ನೊಬ್ರು ಇಲ್ಲ. ಸೊ ಎಷ್ಟಿದಾವೆ ಈ ಥರ, ಅಲ್ಲೊಂದು ಇಲ್ಲೊಂದು ಇಲ್ಲ ಒಂದು ಮರ ಇದೆ. ಮರ ಕಟ್ ಮಾಡಿ ಅದ್ರ ಸುತ್ತ ಎತ್ತಿರುವಂಥದ್ದು ನೋಡಿ. ಇಲ್ಲೇ ಫಾರಿನರ್ ತಾತ ಕೂತಿದ್ದಾರೆ, ಅಲ್ಲೂ ಅಷ್ಟೇ ಮರದ್ದು ಇದೆ. ಮರ ಕಟ್ ಮಾಡಿದೆ ಅದ್ರ ಸುತ್ತ ಎತ್ತಿರುವಂಥದ್ದು. ಈ ಪ್ಲೇಸ್ ಬಂದು ಮಿಸ್ ಮಾಡ್ಕೊಬೇಡಿ. ಈ ಪ್ಲೇಸ್ ಶೂಟಿಂಗ್ ಸ್ಪಾಟ್. ಅವಾಗ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಜನ ಇರ್ತಾರೆ. ಅಲ್ಲೋದ್ರೆ ರೈಟ್ ಸೈಡ್ ಹೋದ್ರೆ ನೀವು ಕಲ್ಲಿದೆಯಲ್ಲ ಅದು ನೋಡ್ಬೋದಾಗಿರುತ್ತೆ. ಸೊ ಇಲ್ಲೆಲ್ಲ ಇಳಿತಾ ಇರುವಂಥದ್ದು ಗೈಸ್. ಅವ್ನು ಬ್ರೋದು ಏನಾರು ಹೇಳ್ಸನಲ್ಲ ಬಗ್ಗೆ ಬ್ರೋ ಡೋಂಟ್ ಮೈಂಡ್. ನಿಮ್ಮ ನೇಮ್ ಹೇಳಿ ಬ್ರೋ. ಪ್ರಸಾದ್. ಓ ಪ್ರಸಾದ್ ಅವರು ತುಂಬಾ ಅವಾಗಲಿಂದ ಪವನ್ ಬ್ರೋ ಅಂತ ಹೆಸರು ಕರಿತಾ ಇದ್ದೀನಿ ಬ್ರೋ. ಈಗ ಹೆಸರು ಕೇಳ್ತಾ ಇದ್ದಾರೆ. ಕೆಲವರಿಗೆ ಹೆಸರು ಬೇಕಾಗಲ್ಲ, ಫೇಸ್ ನೋಡಿದ ತಕ್ಷಣ ಹಂಗೆ ಕನೆಕ್ಟ್ ಆಗ್ಬಿಡ್ತೀವಿ. ಓಕೆನಾ. ಸೊ ಹೆಸರು ತುಂಬಾ ಇಂಪಾರ್ಟೆಂಟ್ ಅನ್ಸಲ್ಲ. ಓಕೆನಾ. ಅವ್ರು ಮಾತಾಡೋದು, ಅವ್ರು ನಮ್ಮ ಜೊತೆ ಇರೋದು ಮ್ಯಾಟ್ರ್ ಆಗುತ್ತೆ. ಎಲ್ಲ ಸುತ್ತಾಡಿದ್ರಲ್ಲ, ಹೆಂಗ ಅನಿಸ್ತು? ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದು ಒಂಥರ ಡಿಫ್ರೆಂಟ್ ಫೀಲ್ ಆಯ್ತು. ಒಂಥರ ಯಾವ ಡಿಸ್ಟ್ರಿಕ್ಟ್ ನಿಮ್ದು? ನಮ್ದು ತುಮಕೂರು ಡಿಸ್ಟ್ರಿಕ್ಟ್ ಶಿರಾ ಟೌನ್. ಇಲ್ಲಿಂದ ಹತ್ರನೇ? ಇಲ್ಲಿಂದ ಹತ್ರ 60 ಕಿಲೋಮೀಟರ್. ಹೌದು ಬ್ರೋ, ನಿಮ್ಗೆ ಏನು ಅನಿಸ್ತು? ಸಚಿನ್ ಬ್ರೋ. ಹೌದಾ? ನಗಬೇಡಿ. ಸಚಿನ್ ಬ್ರೋ ಒಪಿನಿಯನ್ ಕೇಳೋದು ಗೈಸ್. ನಾನು ಫಸ್ಟ್ ಟೈಮ್ ಬಂದಿದ್ದು. ಚೆನ್ನಾಗಿದೆ ಪ್ಲೇಸು. ಎಲ್ಲರೂ ಬಂದು ನೋಡ್ಬೇಕಂತ ಸ್ಥಳ ಇದು. ನೋಡಿ ಬಂದು ಎಂಜಾಯ್ ಮಾಡಿ. ವ್ಯೂ ಚೆನ್ನಾಗಿದೆ, ಪಾರ್ಕ್ ಚೆನ್ನಾಗಿದೆ, ಪ್ಲೇಸಸ್ ಚೆನ್ನಾಗಿದ್ದಾವೆ. ಮತ್ತೆ ಗಾಂಧಿ ಅವರು ವಿಶ್ರಾಂತಿ ಮಾಡಿ ರೈಡಿಂಗ್ ಅಲ್ಲಿ ಚೆನ್ನಾಗಿತ್ತು. ಇದರಲ್ಲಿ ಒಳಗಡೆ ಹೋಗಿ ಏನೋ ಮಾಡ್ತಾ ಇದ್ದಾರೆ ಒಳಗಡೆ. ಸುಮಂತ್ ಬ್ರೋ ಹತ್ರ ಕೇಳೋಣ ಒಪಿನಿಯನ್. ಪ್ಲೇಸ್ ಚಲೋ ಇದೆ. ವೆದರ್ ಅಂತೂ ಬಂಬಾಟ್ ಇದೆ. ಮಾರ್ನಿಂಗ್ ಬನ್ನಿ, ಆದಷ್ಟು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಫೀಲ್ ಮಾಡಿ.
ಸೂಪರ್ ಇದೆ. ಫೋಟೋ ತಗೋರಿ ಬರ್ತೀನಿ. ನಾವು ಸಿಂಗಲ್ ಇದ್ದೀರಿ, ಒಟ್ಟಿ ಉರಿತು ಸ್ವಲ್ಪ. ನೀವು ಹಾಕೊಂಬರ್ರಿ ಯಾಕಂದ್ರೆ ನೋಡಿದ್ರೆ ನೋಡಾರಾಗ ಖುಷಿ ಪಡ್ಕೊಂಡು ಹೋಗ್ಬಿಡಿ. ಥ್ಯಾಂಕ್ ಯು ಗೈಸ್, ಫಾಲೋ ಮಾಡಿ. ಮಂಜು ಬ್ರೋ ಕೇಳೋಣ, ಗೌತಮಿ ಅವ್ರದ್ದು ಒಪಿನಿಯನ್ ಕೇಳೋಣ. ನನ್ನ ನಿಲ್ಸಕ್ಕೆ ಬಂದಿದ್ದು ಹೇಳಿ, ಒಪಿನಿಯನ್ ಹೇಳಿ. ಲಾಸ್ಟ್ ಸಿಂಗಲ್ಸ್ಗೂ ತುಂಬಾ ಕ್ಲಾಶ್ ಆಗುತ್ತೆ. ಸಿಂಗಲ್ಸ್ ಬಂದ್ರೆ ತುಂಬಾ ಜನ ಬನ್ನಿ, ಎಂಜಾಯ್ ಇರುತ್ತೆ. ಬೆಟರ್ ಸಿಂಗಲ್ಸ್ ಅವಾಯ್ಡ್ ಮಾಡಿ. ಮೊನ್ನೆ ಎಕ್ಸಾಮ್ ಆಗಿತ್ತಲ್ಲ, ಅದ್ರದ್ದು ಫ್ರಸ್ಟ್ರೇಷನ್ ಎಲ್ಲ ಈಗ ಹೋಯ್ತಾ? ಫ್ರಸ್ಟ್ರೇಷನ್ ಎಲ್ಲ GS1 ನೋಡಿದಾಗಲೇ ಹೋಯ್ತು. GS2 ನೋಡಿದ್ರೆ ರಿಕವರಿ ಆಗಿದೆ. GS2 ನೋಡಿದಾಗ ಸತ್ಯ ಹೋಯ್ತು. राजनीति से दूर रहना चाहिए पढ़ाई लिखाई में ध्यान लगाओ IAS बनो और देश को संभालो ಹೋಗ್ಬಿಡ್ತು. ಸಾರಿ, ಸುಮ್ಮನೆ ಹೇಳಿದ್ದು. ಸಿಂಗಲ್ಸ್ ಕಪಲ್ಸ್ ಆ ಥರ ಬನ್ನಿ, ಎಲ್ಲರೂ ಬನ್ನಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಖುಷಿಯಾಗಿ ಅಷ್ಟೇ. ಸಮझ रहे हो आप समझ रहे हो? ಹೇಳಿ ಟಿಪ್ಸ್. ವಿಂಟರ್ ಸೀಸನ್, ಈಗ ಈ ಮಳೆ ಸೀಸನ್ ಬಂದ್ರೆ ಏನ್ ಮಿಸ್ ಮಾಡ್ಕೊಳ್ತಾರೆ ಅವರು? ಮಳೆಗಾಲದಲ್ಲಿ ಬಂದ್ರೆ ಇದೆಲ್ಲ ಮಳೆಗಾಲದಲ್ಲಿ ಬಂದ್ರೆ ವ್ಯೂಸ್ ಸ್ವಲ್ಪ ಬ್ಲರ್ ಆಗ್ಬೋದು, ಮತ್ತೆ ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಓಡಾಡಕ್ಕಾಗಲ್ಲ. ಸೊ ಬಟ್ ರೈನಿ ಸೀಸನ್ ಒಂಥರ ಡಿಫ್ರೆಂಟ್ ಫೀಲ್, ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಸಚಿನ್ ತೆಂಡೂಲ್ಕರ್ ಅವ್ರು ಮಾತಾಡ್ತಾರೆ. ಫಾಲೋ ಮಾಡಿ, ಬಾಯ್. ಫಾಲೋ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನ್ನಿಸ್ತು ಹೇಳಿ ಮೇಘ ಅವ್ರೆ. ನನಗೂ ಚೆನ್ನಾಗಿ ಅನಿಸ್ತು, ಓಕೆ, ಖುಷಿ ಆಯ್ತು, ವ್ಯೂಸ್ ಚೆನ್ನಾಗಿತ್ತು. ಓಕೆ. ಬಾಯ್. ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ಪ್ಲಾನ್ ಮಾಡ್ತೀರಾ? ಹಾ, ಮಾಡ್ತಾ ಇದೀನಿ ಚೆನ್ನಾಗಿ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಶಿವಗಂಗೆ, ಮಧುಗಿರಿ? ಮಧುಗಿರಿ. ನಮ್ಮ ಅಣ್ಣನ ಡ್ಯೂಟಿ ಎಲ್ಲ ನಿಮಗೆ ನೋಡ್ತಿದ್ದಾರೆ, ಎಲ್ಲ ನಿಮಗೆ ನೋಡ್ಕೊಂಡು ಪ್ರಜ್ವಲ್ ಬ್ರೋ ಏನಿಲ್ಲ ಬ್ರೋ, ನಮ್ದೆಲ್ಲ ಅಷ್ಟೇ. ಹೆಂಗನಿಸ್ತು ಬ್ರೋ ಬಂದ ಟ್ರಿಪ್ ಎಲ್ಲ ಚೆನ್ನಾಗಿತ್ತು ಬ್ರೋ. ವ್ಯೂಸ್ ಎಲ್ಲ ಹೆಂಗಿದೆ ನಂದಿ ಹಿಲ್ಸ್ ಅಲ್ಲಿ? ವ್ಯೂಸ್ ಎಲ್ಲ ಚೆನ್ನಾಗಿತ್ತು ಬ್ರೋ, ಬಟ್ ಸಿಂಗಲ್ ಬಂದ್ರೆ ಚೆನ್ನಾಗಿರಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಕಪಲ್ಸ್ ಬರ್ಬೇಕು, ಕಪಲ್ಸ್ ಬರೋ ತರ ಆಗ್ಲಿ. ಆದಷ್ಟು ಬೇಗ ಕಪಲ್ ಜೊತೆ ಇನ್ನೊಬ್ರು ಕರ್ಕೊಂಡು ಓನ್ ಅಡ್ವೈಸ್ ಕೊಡಕ್ಕೆ ಬಯಸ್ತೀನಿ. ಕಪಲ್ಸ್ ಎಲ್ಲ ಬರ್ತಾರೆ, ನೋಡ್ತಾರೆ, ಎಂಜಾಯ್ ಮಾಡ್ಲಿ. ಬಟ್ ಇಷ್ಟು ತಿಳ್ಕೊಳ್ಳಿ, ಇಲ್ಲಿ ನಮ್ಮ ದೇವಸ್ಥಾನಗಳಿದ್ದಾವೆ, ನಮ್ಮ ಹಿಂದುತ್ವವನ್ನು ಗೌರವಿಸಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ನಂದಿ ಹಿಲ್ಸ್ ಬಗ್ಗೆ, ಇಲ್ಲಿ ರೂಲ್ ಮಾಡಿರೋ ಬಗ್ಗೆ ಟಿಪ್. ನೀವೇನಾರು ಅವತಾರ್ ಮೂವಿ ನೋಡಿದ್ರೆ ಒಂದು ದೊಡ್ಡ ಮರನ ಕಡಿತಲ್ಲ ಗೊತ್ತಾ, ಪಾರ್ಟ್ 1 ಅಲ್ಲಿ ಆ ತರ ಫೀಲ್ ಆಗ್ತಾ ಇದೆ ಇಲ್ಲಿ. ಅದ್ರ ಜೊತೆ ಇಲ್ಲೇನೋ ಒಂದು ಇದಿದೆ, ಅದ್ರ ಜೊತೆ ಅಲ್ಲೊಂದು ಕಲ್ಯಾಣಿ ಇದೆ ಗೈಸ್. ನಿಮಗೆ ಕಲ್ಯಾಣಿ ತೋರಿಸ್ತೀನಿ. ಅಮೃತ ಸರೋವರ ಅಂತ ಇದೆ. ಸೊ ಇಲ್ಲೇ ನೀರೆಲ್ಲ ಶೇಖರಣೆ ಆಗುತ್ತೆ. ಗವಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇಲ್ಲ ಇದೆ ಕೆಳಗಡೆ ಹೋದ್ರೆ. ಸೊ ಇಲ್ಲಿ ನೀರಿದೆಯಾ? ನೀರಿಲ್ಲ ಅನ್ಕೊಳ್ತೀನಿ. ಸೂರ್ಯೋದಯ ವೀಕ್ಷಣಾ ಸ್ಥಳಕ್ಕೆ ಅಲ್ಲಿ ಹೋಗ್ಬೇಕಾಗಿರುತ್ತೆ. ನಡೀಲಿ ಕೆಳಗಡೆ ಅಲ್ಲಿ ಯಾವ ಥರ ಇದು ಮಾಡಿದ್ರೆ, ಹೈಡ್ರೋ ಪ್ಲಾಂಟೇಶನ್ ಮಾಡಿದ್ದಾರೆ ಅಂದರೆ ನೀರು ಹಾಕಿ, ಅದಕ್ಕೆ ಮಣ್ಣಿನ ಅವಶ್ಯಕತೆ ಇರಲ್ಲ. ಸೊ ಅಲ್ಲಿ ನೀರಲ್ಲೇ ಬೆಳೆಯುವಂಥದ್ದು. ಇಲ್ಲೆಲ್ಲ ನೀರಿದ್ದು ಸ್ವಿಮ್ಮಿಂಗ್ ಏನಾದರೂ ಮಾಡಿದರೆ, ಅದಕ್ಕೂ ಏನಾದ್ರು ಫೀಸ್ ಇಟ್ಟಿದ್ರೆ ಇನ್ನೂ ಕಲೆಕ್ಷನ್ ಆಗ್ತಾಯಿತ್ತು. ಏನಂತೀರಾ? ನಾವು ಕೊಡೋ ಅಡ್ವೈಸ್ ಚೆನ್ನಾಗಿದೆಯಾ? ನೋಡಿಲಿ ಕುಡಿಯೋ ನೀರಿದೆ. ಗವಿ ಗಂಗಾಧರೇಶ್ವರ ಟೆಂಪಲ್ ಇದೆಯಂತೆ. ಎಲ್ಲಿದೆ? ಇಲ್ಲಿ ಡೌನ್ ಹೋಗಿ, ಅಲ್ಲೇ ಟೆಂಪಲ್ ಗಾಯ್ಸ್, ಅದೇ ಡೌನಲ್ಲಿ ಇರೋದೇ ಟೆಂಪಲ್, ಗವಿ ಗಂಗಾಧರೇಶ್ವರ ಟೆಂಪಲ್. ಸ್ವಾಮಿ ಟೆಂಪಲ್. ಇನ್ನ ಕೆಳಗಡೆ ಹೋಗ್ಬೇಕು ಗಾಯ್ಸ್. ಎಲ್ಲಿ ಹೋಗ್ಬೇಕು ಇದಕ್ಕೆ? ಎಲ್ಲಿ ಹೋಗ್ಬೇಕು ಇದಕ್ಕೆ? ಓ ಗಾಯ್ಸ್, ಇನ್ನ ಕೆಳಗಡೆ ಹೋಗ್ಬೇಕು ಅನ್ಸುತ್ತೆ. ಹಿಂಗೆ ಹೋಗೋದು. ಇಲ್ಲೆಲ್ಲಿದೆ? ಅಲ್ಲಿ ಕೆಳಗಡೆ ಹೋಗ್ಬೇಕು ಅನ್ಸುತ್ತೆ. ಸರಿ ಗಾಯ್ಸ್, ಅದು ತೋರ್ಸೋಕ್ಕಾಗಿಲ್ಲ ನಿಮಗೆ. ಪ್ಯಾರಾಗ್ಲೈಡಿಂಗ್ ಇದೆಯಲ್ಲ, ಅದು ಮಾಡೋದು ಇಲ್ಲೇ ತೋರಿಸ್ತಾ ಇದ್ದಾರೆ. ಪ್ಯಾರಾಗ್ಲೈಡಿಂಗ್ ಮರ ತಬ್ಕೊಂಡಿರುವಂಥದ್ದು, ನನ್ನನ್ನು ಸೇವ್ ಮಾಡಿ ಅಂತ ಜೀವ. ಸೊ ಗಾಯ್ಸ್, ಪಿರಂಗಿ ಡಮ್ ಅಂತ ಒಂದು ಸೌಂಡ್ ಬರ್ತಾ ಇತ್ತು ಅಲ್ಲಿಂದ. ಇದನ್ನು ಪಾಪಸ್ ಕಳ್ಳಿ ಅಂತ, ಇದೆಲ್ಲ ಡೆಸರ್ಟ್ ಜಾಸ್ತಿ ಬೆಳೀತೈತೆ, ಅಲ್ಲೆಲ್ಲ ನೇಮ್ ಬರೀತಾ ಇದ್ದಾರೆ. ಅದ್ರಲ್ಲಿ ಅಂದ್ಬಿಡುತ್ತೆ ಗಾಯ್ಸ್, ಚೆನ್ನಾಗಿರುತ್ತೆ. ಇದು ನೇರಳೇನು ಎಕ್ಸಿಟಿಗೆ ಬಂದಿದ್ದೀವಿ. ಸೊ ಗಾಯ್ಸ್, ಅಲ್ಲಿಂದ ನಾವು ಕೆಳಗಡೆ ಬಂದು ಆಮೇಲೆ ಹೆಲ್ಮೆಟ್ ಇರೋದಕ್ಕೆ ಅಂಗಡಿಯಲ್ಲಿ ಅಮೌಂಟ್ ಕೊಟ್ಟು ಇಸ್ಕೊಬರೋದಾಯಿತು. ನೆಟ್ವರ್ಕ್ ಸಿಗಲ್ಲ ಗಾಯ್ಸ್. ನೀವೇನಾದ್ರು ಇದ್ದರೆ ಅಮೌಂಟ್ನ ಕ್ಯಾಶ್ ಕೂಡ ತೊಗೊಂಡೋಗಿರಿ, ಹೆಲ್ಪ್ ಆಗುತ್ತೆ. ಸೊ ಒನ್ ಡೇ ಟ್ರಿಪ್ಗೆ ಇದು ಬೆಟರ್ ಗಾಯ್ಸ್. ನೇಚರ್ ಮಧ್ಯೆ ಕಳೆಯೋರಿಗೆ ಇದಂತೂ ಹೆಲ್ಪ್ಫುಲ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ನಿಮಗೂ ಕೂಡ ಬಿಡುವಿದ್ರೆ ಟೈಮ್ ಮಾಡಿಕೊಂಡು ವಿಸಿಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಸೊ ಗಾಯ್ಸ್, ಇದಿಷ್ಟು ವಿಡಿಯೋ ಆಗಿತ್ತು ನಂದಿ ಹಿಲ್ಸ್ದು. ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ.